ಹಾಯ್ ಎವ್ರಿವನ್, 4 ಗಂಟೆಗೆ ನಾವಿವತ್ತು ಅಡುಗೆ ಮಾಡ್ತಾ ಇದೀವಿ. ಯಾಕಂತ ಗೊತ್ತಾಗ್ಬೇಕಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಇವತ್ತು 4 ಗಂಟೆಗೆ ಎದ್ದು ಮನೆ ಕಸ ಗುಸ ಎಲ್ಲ ಗುಡ್ಸ್ಬಿಟ್ಟು ನಮ್ಮಮ್ಮ ಕಡುಬು ಮಾಡ್ಕೊಂತ ಇದ್ರು. ಕಡುಬು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ನವರಾತ್ರಿಗೆ ಪೂಜೆ ಮಾಡ್ತಿದ್ದೀನಿ ಅಂತ ಬ್ಲಾಗ್ ಹಾಕಿದ್ನಲ್ಲ, ಅದು ಇವತ್ತು ಲಾಸ್ಟ್ ಡೇ. ಅದಕ್ಕೆ ಎಡೆ ಮಾಡ್ಕೊಂಡು ಹೋಗಿ ಕೊಡ್ಬೇಕಂತೆ. ಅದಕ್ಕೆ ಕಡುಬು ಮಾಡಬೇಕಿತ್ತು. ಕಡುಬು ಮಾಡಿ ಅದು ಮೇನ್ ಅಂತ. ಅದಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಸೈಡಿಗೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬೀನ್ಸ್ ಪಲ್ಯ ಮಾಡಿದ್ರು. ಆದರೆ ಇದು ಆಲ್ ಆಫ್ ದ ಸಡನ್ ಬಜ್ಜಿನೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ರು. ಯಾಕಂದರೆ ನಮ್ಮ ತಂಗಿನೂ ರೆಡಿ ಆಗಿರಲಿಲ್ಲ. ಅವರೆಲ್ಲ ರೆಡಿ ಆಗೋಷ್ಟರಲ್ಲಿ ನಾವು ಇವೆಲ್ಲ ಮಾಡಿ ಮುಗಿಸಿ ಎಡೆ ಮಾಡೋಕ್ಕೆ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡ್ವಿ. ಇದು ಮನೆ ದೇವ್ರಿಗೆ ಒಂದು ಎಡೆ ಮಾಡಿ ಮತ್ತೆ ಅಲ್ಲಿಗೆ ತೊಗೊಂಡು ಹೋಗೋಕ್ಕೂ ಒಂದು ಎಡೆ ಮಾಡಿದ್ವಿ. ಆಮೇಲೆ ನಮ್ಮಮ್ಮ ಆರತಿ ಹಚ್ಕೊಂಡು ನಾವು ಬನ್ನಿ ಗಿಡದ ಕಡೆ ಹೊರಟ್ವಿ. ಬೆಳಗಿನ ಜಾವ ಆಗಿದ್ದರಿಂದ ಲೈಟಿಂಗ್ಸ್ನ ಆಫ್ ಮಾಡಿರಲಿಲ್ಲ ನಮ್ಮ ಬನ್ನಿ ಗಿಡದಲ್ಲಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮಾಡಿದ್ಮೇಲೆ ನಮ್ಮಮ್ಮ ಹೇಳಿದ್ರು ಎಲ್ಲರಿಗೂ ಉಡಿ ಕೊಡ್ಬೇಕಿತ್ತಂತೆ. ಅದಕ್ಕೂ ಪ್ರಿಪೇರ್ ಮಾಡ್ಕೊಂಡೇ ಹೋಗಿದ್ವಿ. ಅಲ್ಲಿ ಹೋಗಿ ಎಡೆ ಮಾಡಿ ಮುಗಿಸಿ ಎಲ್ಲ ಪ್ರಸಾದ ಕೊಟ್ಟು ಉಡಿ ಕೊಟ್ಟು